ಈಗ ಇಲ್ಲಿ ನೀವು ನೋಡ್ತಿರೋದು ಫೈಟರ್ ಫಿಶ್ನ ಮೊಟ್ಟೆಗಳು. ಈ ಮೊಟ್ಟೆಗಳನ್ನು ಮರಿ ಮಾಡಿಸಿ ಅದನ್ನು ಹೇಗೆ ಫುಲ್ ಸೈಜ್ಗೆ ಗ್ರೋ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೇನೆ. ಮೊಟ್ಟೆಗಳು ಹ್ಯಾಚ್ ಆಗಿ 4 ದಿನಗಳಲ್ಲಿ ಮೀನುಗಳು ಈ ಸೈಜ್ಗೆ ಬರ್ತದೆ. ಎಲ್ಲರ ಮನೆಯಲ್ಲೂ ಈ ಸೈಜ್ ತನಕ ರೀಚ್ ಆಗಿ ಸ್ವಲ್ಪವೇ ದಿನಗಳಲ್ಲಿ ಮೀನುಗಳು ಸತ್ತೋಗ್ತವೆ. ಆದರೆ ಇದನ್ನು ಸೇವ್ ಮಾಡೋದು ಹೇಗೆ ಅಂತ ನಾನು ಇಲ್ಲಿ ಹೇಳ್ತೇನೆ. ಸೊ ರಪಕ್ಕ ಈ ವಿಡಿಯೋನು ಸೇವ್ ಮಾಡಿ. ಮರಿಗಳು ಸಾಯೋದಕ್ಕೆ ಮೇನ್ ರೀಸನ್ ಅದರ ಫುಡ್. ತುಂಬ ಜನರು ಎಗ್ ಯೋಕನ್ನು ಹಾಕ್ತಾರೆ, ಬಟ್ ಇದರಿಂದಾಗಿ ನೀರು ಹಾಳಾಗಿ ಮೀನುಗಳು ಸಾಯ್ತವೆ. ಬೆಸ್ಟ್ ಫುಡ್ ಯಾವುದಂದರೆ ಬೇಬಿ ಬ್ರೈನ್ ಶ್ರಿಂಪ್. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ, ಇದೇ ಬೇಬಿ ಬ್ರೈನ್ ಶ್ರಿಂಪ್. ಇದನ್ನು ಹ್ಯಾಚ್ ಮಾಡಿಸಿ ನೀವು ಮೀನಿಗೆ ಹಾಕಿದರೆ ಮೀನುಗಳು ಇದನ್ನು ಹ್ಯಾಪಿಯಾಗಿ ತಿಂತವೆ ಮತ್ತು ಬೇಗನೂ ಗ್ರೋ ಆಗ್ತವೆ. ಇಲ್ಲಿ ನೀವು ನೋಡ್ತಾ ಇರೋದು 20 ಡೇಸ್ ಆಗಿರುವ ಮರಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದು 25 ಡೇಸ್ ಆಗಿರುವ ಮರಿ. ಮತ್ತು ಈಗ ನೋಡ್ತಿರೋದು 30 ಡೇಸ್ ಆಗಿರುವ ಮರಿ. 1 ತಿಂಗಳಲ್ಲಿ ಇಷ್ಟು ದೊಡ್ಡದಾಗ್ತದೆ. ಇಲ್ಲಿ ನೀವು ನೋಡ್ತಿರೋದು 45 ಡೇಸ್ ಆಗಿರುವ ಮರಿ. ಈ ಮರಿ ಆಲ್ಮೋಸ್ಟ್ ಒಂದು ಬೆಟಾ ಫಿಶ್ ಥರನೇ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಕಲರ್ ಕೂಡ ಬಂದಿರ್ತದೆ. ಈ ಸ್ಟೇಜ್ ಬರೋವರೆಗೂ ನೀವು ಈ ಮೀನುಗಳಿಗೆ ಬೇಬಿ ಬ್ರೈನ್ ಶ್ರಿಂಪ್ ಹಾಕ್ತಾನೆ ಇರಬೇಕು. ಒಂದು ದಿನ ಕೂಡ ಮಿಸ್ ಆಗಬಾರ್ದು. ಸೊ ಹೀಗೇ ನೀವು ಒಳ್ಳೆ ಫುಡ್ ಹಾಕ್ತಾ ಇದ್ದರೆ ನಿಮ್ಮ ಫಿಶ್ ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ. ಇಲ್ಲಿ ನೀವು ನೋಡ್ತಿರೋದು 2 ಮಂತ್ಸ್ ಓಲ್ಡ್ ಫಿಶ್. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಲರ್ ಕೂಡ ಬ್ರೈಟ್ ಆಗಿದೆ. ಇಲ್ಲಿ ನೀವು ನೋಡ್ತಿರೋದು 80 ಡೇಸ್ ಆಗಿರುವ ಫಿಶ್. ಇದನ್ನೀಗ ಬಾಟ್ಲಿಂಗ್ ಮಾಡ್ಬೋದು. ಫಿಶ್ ರಿಲೇಟೆಡ್ ಕಂಟೆಂಟ್ಸ್ಗೆ ನಮ್ಮನ್ನು ಫಾಲೋ ಮಾಡಿ.